ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಜಯದೇವ್ ಜೈಲು ಪಾಲಾಗಿದ್ದಾರೆ. ಜೈಲು ಪಾಲಾಗ್ತಿದ್ದಾಗ ಆ ಕಡೆ ಶಕುಂತಲಾ ನಿಜವನ್ನ ಕೂಡ ಎಲ್ಲರ ಮುಂದೆ ತೆರೆದುಕೊಳ್ಳೋ ಸಮಯ ಬಂದಿದೆ. ಹಾಗಿದ್ರೆ ಏನಾಯಿತು, ಏನು ಕಥೆ ಆಯ್ತು, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಯದೇವ್ ಬದಲಾಗಿಲ್ಲ, ಬಟ್ ಬದಲಾಗಿದ್ದೀನಿ ಅನ್ನೋ ರೀತಿ ನಂಬಿಸ್ಬೇಕು ಅನ್ನೋದು ಶಕುಂತಲಾ ಪ್ಲಾನ್ ಆಗಿತ್ತು. ಯಾಕಂದರೆ ತನ್ನ ಮಗನನ್ನು ಮನೆ ಕರ್ಕೊಂಡು ಬರಬೇಕು ಅನ್ನೋದೇ ಅವರ ಫಸ್ಟ್ ಪ್ಲಾನ್ ಆಗಿದ್ದು. ಹಾಗಾಗಿ ಇಲ್ಲಿ ಗೌತಮ್ ಮುಂದೆ ಬದಲಾಗಿರೋ ಹಾಗೆ ನಡ್ಕೋಬೇಕು ಅಂತ ಹೇಳಿ ಜಯದೇವ್ಗೆ ಹೇಳ್ಕೊಟ್ಟಿದ್ರು ಶಕುಂತಲಾ. ಇಲ್ಲಿ ಶಕುಂತಲಾ ಏನೇ ಹೇಳ್ಕೊಟ್ಟಿದ್ರು ಕೂಡ ಜಯದೇವ್ ತನ್ನ ಕರ್ಮಕಾಂಡ ಕೆಲಸಗಳನ್ನು ಬಿಡುವುದಿಲ್ಲ. ಆಲ್ರೆಡಿ ಇನ್ನೊಂದು ಹುಡುಗಿನ ಇಟ್ಕೊಂಡಿದ್ದಾರೆ, ಇನ್ನೊಂದು ಹುಡುಗಿ ಜೊತೆ ತಿರುಗ್ತಿದ್ದಾರೆ. ಆಕೆ ಕೂಡ ನಿಜಕ್ಕೂ ಜಯದೇವ್ ಏನೇ ಮಾಡಿದ್ರು ಅವನ ಜೊತೆನೇ ಇದ್ದಾಳೆ. ಇಲ್ಲಿ ಜಯದೇವ್ ಬಂಡವಾಳ ಗೊತ್ತಾದರೂ ಅವನನ್ನೇ ಪ್ರಶ್ನೆ ಮಾಡೋದ್ರ ಮುಖಾಂತರ ನಿಮ್ಮ ನಿಜ ಸ್ಥಿತಿ ಏನು, ನಿಮ್ಮ ನಿಜ ಬಂಡವಾಳ ಏನು, ನೀವು ನಿಜವಾಗ್ಲೂ ಮದುವೆ ಆಗಿದ್ರ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾಳೆ. ಇದರಿಂದಾಗಿ ಜಯದೇವ್ ಕೆಂಡುವಾಗ್ತಾರೆ. ಇದಕ್ಕೆಲ್ಲ ಕಾರಣ ಜೀವ ಅನ್ನೋದು ಗೊತ್ತಾಗುತ್ತೆ. ಬಿಕಾಸ್ ಜೀವ ಹುಡುಗಿಯನ್ನ ಭೇಟಿ ಮಾಡಿದೆ, ಜಯದೇವ್ ಕರ್ಮಕಾಂಡಗಳನ್ನು ಬಿಚ್ಚಿಟ್ಟಿರ್ತಾರೆ. ಅದೇ ಕಾರಣದಿಂದ ಇಲ್ಲಿ ಜೀವಗೆ ಪಾಠ ಕಲಿಸ್ಬೇಕು ಅಂತ ಹೇಳಿ ಆ ಹುಡುಗಿ ಜೊತೆ ಹೊರಗಡೆ ಬರ್ತಾರೆ. ತುಂಬಾನೇ ಕುಡ್ತಿದ್ರಿಂದಾಗಿ ಅಲ್ಲಿ ಚೆಕಿಂಗ್ ಕೂಡ ನಡೀತಾ ಇರುತ್ತೆ. ಇಲ್ಲಿ ಮಲ್ಲಿ ಒಂದಷ್ಟು ಪೊಲೀಸರು ಸೇರಿಕೊಂಡು ಲಾ ಆ್ಯಂಡ್ ಆರ್ಡರ್ ಪಾಸ್ ಮಾಡ್ತಿದ್ದಾರಾ ಇಲ್ವಾ ಅನ್ನೋದನ್ನು ಪತ್ತೆ ಹಚ್ಚುತ್ತಿರ್ತಾರೆ. ಯಾರಾದರೂ ಕುಡಿದು ಹೋಗ್ತಿದ್ದಾರೆ ಅನ್ನೋದನ್ನು ಪತ್ತೆ ಹಚ್ಚುತ್ತಿರ್ತಾರೆ. ಆ ಒಂದು ಸಮಯದಲ್ಲಿ ಜಯದೇವ್ ಅವ್ರಿಗೆ ಸಿಕ್ಬಿಡ್ತಾರೆ. ಬಟ್ ಮಲ್ಲಿ ಇದ್ದದನ್ನು ನೋಡಿದಂಥ ಜಯದೇವ್ ಅನ್ಕೋತಾರೆ, ಈ ಮಲ್ಲಿನೇ ಬೇಕು ಅಂತ ಹೇಳಿ ನನ್ನನ್ನು ಟಾರ್ಗೆಟ್ ಮಾಡಿದಾಳೆ. ಇಂಥ ಒಂದು ಸಮಯಕ್ಕೋಸ್ಕರನೇ ಕಾಯ್ತಾ ಇದ್ಲು. ಈಗ ಸಮಯ ಸಿಕ್ಕಿದೆ, ಅದಕ್ಕೆ ನನ್ನನ್ನೇ ಟಾರ್ಗೆಟ್ ಮಾಡಿದಾಳೆ ಅಂತ ಹೇಳಿ ಜಯದೇವ್ ಇಲ್ದಿರೋದನ್ನು ಕಲ್ಪನೆ ಮಾಡ್ಕೋತಾರೆ. ಆಗ ಪೊಲೀಸವರು ಜಯದೇವ್ ವಿರುದ್ಧ ರುಚಿಗೇಳ್ತಾರೆ. ಇಲ್ಲಿ ಜಯದೇವ್ ನನ್ನ ಪೊಲೀಸ್ ಸ್ಟೇಷನ್ಗೆ ಇಳ್ಕೊಂಡು ಹೋಗೋ ಸಂದರ್ಭ ಬರುತ್ತೆ. ಯಾಕಂದರೆ ಇಲ್ಲಿ ಜಯದೇವ್ ಸುಮ್ಮನೆ ನಿಲ್ಲೋದಿಲ್ಲ. ಮಲ್ಲಿ ಮುಂದೆ ಬರ್ತಾರೆ, ಕೂಗಾಡ್ತಾರೆ, ಹಾರಾಡ್ತಾರೆ. ಮಲ್ಲಿ ತನ್ನ ಎಕ್ಸ್ ವೈಫ್ ಅಂತ ಹೇಳ್ತಿದ್ದಾರೆ, ಜೊತೆಗೆ ಅವಳೇ ನನ್ನ ಫಸ್ಟ್ ವೈಫ್ ಅಂತ ಕೂಡ ಹೇಳ್ತಾರೆ. ಈ ಕಡೆ ಪೊಲೀಸ್ ಅವ್ರಿಗೆ ಎಲ್ರಿಗೂ ಕೂಡ ಒಂದು ಕ್ಷಣ ಶಾಕ್ ಆಗುತ್ತೆ, ಜಯದೇವ್ ಮಲ್ಲಿ ಅವರ ಒಂದು ಹಸ್ಬೆಂಡ ಅಂತ ಹೇಳಿ. ಜೊತೆಗೆ ಇಲ್ಲಿ ನೋಡಿದ್ಯಾ ನನ್ನ ಹುಡುಗಿ ಹೇಗಿದ್ದಾಳೆ, ನೀನು ಹೇಗಿದೆಯಾ ಅಂತೆಲ್ಲ ಆಡ್ಕೋತಾರೆ ಜಯದೇವ್ ಮಲ್ಲಿಯನ್ನು. ತದನಂತರ ಮೇಲಿಂದ ಮೇಲೆ ಮಲ್ಲಿ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಬೇರೆ ಯಾವೊಂದಕ್ಕೋಸ್ಕರ ನನ್ನನ್ನು ಕೈ ಕೊಟ್ಟು ಬೇರೆ ನಾನು ಮದುವೆ ಆಗುವ ರೀತಿಯಲ್ಲಿ ಇಲ್ಲಿ ಜಯದೇವ್ ಮಾತನಾಡ್ತಾರೆ. ತದನಂತರ ಇಲ್ಲಿ ಜಯದೇವ್ನ ಆರ್ಭಟ ಜೋರಾಗ್ತದಾಗೆ ಪೊಲೀಸರು ಇಟ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೇಳ್ಕೊಂಡು ಹೋಗಬೇಕು ಅಂತ ಹೇಳಿ ಕಾರಲ್ಲಿ ಕೂರಿಸ್ತಾರೆ. ಅಲ್ಲೂ ಕೂಡ ಜಯದೇವ್ ಬಿಡುವುದಿಲ್ಲ. ಇನ್ಯಾರೋ ಫೋನಲ್ಲಿ ರೆಕಾರ್ಡ್ ಮಾಡ್ಕೊತಿರ್ತಾರೆ ಜಯದೇವ್ ಮಾತಾಡ್ತಿರೋದನ್ನು. ಅಲ್ಲಿ ಪೊಲೀಸರು ಅದನ್ನು ನೋಡ್ದಂಥವು ಏನು ರೆಕಾರ್ಡ್ ಮಾಡ್ಕೊತಿರ್ತಾರೆ. ನೀವೇನು ರೆಕಾರ್ಡ್ ಮಾಡೋದು, ನಾನು ಮಾಡ್ತೀನಿ ನೋಡಿ ಯಾವ ರೀತಿ ಮಾತಾಡ್ತೀನಿ ಅಂತ ಹೇಳಿದ ಲೈವ್ ರೆಕಾರ್ಡಿಂಗಿಗೆ ಹೋಗಿಬಿಡ್ತಾರೆ. ಜಯದೇವ್ ಲೈವ್ ಮಾಡ್ತಾರೆ. ಇದರಿಂದಾಗಿ ಮಲ್ಲಿ ಕೆಂಡವಾಗ್ತಾರೆ. ಮಲ್ಲಿ ಬಗ್ಗೆ ಇಲ್ದಿರೋ ಸಲ್ದಿರೋದನ್ನೆಲ್ಲ ಮಾತನಾಡ್ಬಿಡ್ತಾರೆ ಜಯದೇವ್. ಇದರಿಂದ ಕೆಂಡವಾದಂಥ ಮಲ್ಲಿ ಜಯದೇವ್ನ ಹಿಗ್ಗಾಮುಗ್ಗ ತರಾಟೆಗೆ ತಗೊಳ್ಳೋದ್ರ ಮುಖಾಂತರ ಇಲ್ಲಿ ಒದ್ದು ಒಳಗಡೆ ಆಗ್ತಾರೆ. ಈ ಕಡೆ ಬೆಳಗ್ಗೆ ಆಗ್ತದಾಗೆ ಇಲ್ಲಿ ಜಯದೇವ ಪೊಲೀಸ್ ಅವರು ಕೇಸನ್ನು ಫೈಲ್ ಮಾಡಿ ಕೋರ್ಟ್ಗೆ ಕರ್ಕೊಂಡು ಹೋಗಬೇಕಾಗಿದೆ. ಬಟ್ ಆ ಮಲ್ಲಿಯವರ ಹಸ್ಬೆಂಡ್ ಅನ್ನೋದು ಅವ್ರಿಗೆ ಗೊತ್ತಾಗಿರೋದ್ರಿಂದ ಏನು ಹೇಳ್ಬಿಡ್ಬೋದು ಅಂತ ಅಂದ್ಕೊಂಡು ಗಾಬರಿ ಆಗ್ತಾರೆ. ಹಾಗಾಗಿ ಮಲ್ಲಿ ಅವ್ರಿಗೆ ಕಾಲ್ ಮಾಡಿ ಕೇಳ್ತಾರೆ, ಮೇಡಮ್ ನಿನ್ನೆ ಜಯದೇವ್ ಅವ್ರನ್ನ ಕರ್ಕೊಂಡು ಬಂದಿದ್ವಲ್ವ, ಅವ್ರನ್ನ ಇವತ್ತು ಕೋರ್ಟ್ಗೆ ಪ್ರೆಸೆಂಟ್ ಮಾಡಬೇಕಿತ್ತು. ಅದೇ ಕಾರಣಕ್ಕೆ ನೀವು ಬೇಡ ಅಂತಿರೋ ಹ್ಞೂ ಅಂತಿರೋ ಅಂತ ಗೊತ್ತಿಲ್ಲ, ಅದೇ ಕಾರಣಕ್ಕೆ ನಾವು ನಿಮಗೆ ಕಾಲ್ ಮಾಡಿದ್ವಿ. ಏನು ಮಾಡೋದು ಮೇಡಮ್, ಬಿಟ್ಬಿಡೋದಾ ಅಥವಾ ಕರ್ಕೊಂಡು ಹೋಗೋದಾ ಅಂತ ಕೇಳಿದಾಗ ನಿನ್ನೆ ನಾನು ಹೇಗೆ ಮಾಡಿಕೊಂಡೆ ಅನ್ನೋದು ಗೊತ್ತಿದೆ ಅಲ್ವಾ, ಅದು ಯಾರೇ ಆಗಿರ್ಬೋದು, ಎಲ್ರಿಗೂ ಕೂಡ ಲಾ ಆ್ಯಂಡ್ ಆರ್ಡರ್ ಒಂದೇ ಆಗಿರಬೇಕು, ಅವ್ರನ್ನ ಕರ್ಕೊಂಡು ಹೋಗಿ ಕೋರ್ಟ್ಗೆ ಪ್ರೆಸೆಂಟ್ ಮಾಡಿ ಅಂತ ಹೇಳಿ ಮಲ್ಲಿ ತಿಳಿಸ್ತಾರೆ. ಸರಿಯಾಯಿತು ಅಂತ ಹೇಳಿದೆ. ಇತ್ತ ಕಡೆ ಜಯದೇವ್ನ ಕೋರ್ಟ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ನಡಿ ಮಲ್ಲಿ ಅವರು ಹೇಳಿದ್ದಾರೆ ನಿನ್ನನ್ನು ಕೋರ್ಟ್ಗೆ ಪ್ರೆಸೆಂಟ್ ಮಾಡಬೇಕು ಅಂತ, ಹಾಗಾಗಿ ನಿನ್ನನ್ನು ಕೋರ್ಟ್ಗೆ ಪ್ರೆಸೆಂಟ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಿದ್ವಿ ಅಂತ ಹೇಳಿ ಜಯದೇವ್ನ ಎಳ್ಕೊಂಡು ಹೋಗ್ತಿದ್ದಾರೆ. ಆ ಕೋರ್ಟ್ನಲ್ಲಿ ಇನ್ಮುಂದೆ ಈ ರೀತಿ ಏನು ಮಾಡಬೇಡಿ ಅಂತ ಹೇಳಿ ಫೈನ್ ಕಟ್ಟಿಸ್ಕೊಂಡು, ಇನ್ಮುಂದೆ ಈ ರೀತಿ ಮಾಡಿದ್ರೆ ಖಂಡಿತ ಇದು ಜಸ್ಟ್ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ಮತ್ತೆ ಆಮೇಲೆ ಜೈಲಿಗೆ ಹೋಗಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟು ಕೋರ್ಟ್ ವಾರ್ನ್ ಮಾಡಿ ಜಯದೇವ್ನ ಕಳಿಸುತ್ತೆ. ಇತ್ತ ಕಡೆ ಭೂಮಿಯೆಲ್ಲ ಬದುಕಿಸ್ಕೋಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥ ಗೌತಮ್ ಭೂಮಿಯ ಸಾಕಷ್ಟು ಆಸೆಗಳನ್ನ ಕೇಳ್ತಾರೆ. ಭೂಮಿ ಮಿಡಲ್ ಕ್ಲಾಸ್ ಹುಡುಗಿ ಆಗಿರೋದ್ರಿಂದ ಒಂದಷ್ಟು ಮಿಡಲ್ ಕ್ಲಾಸ್ ಹುಡುಗಿಯ ಸಾಕಷ್ಟು ಕನಸುಗಳು ಆಕೆಯಲ್ಲಿದೆ. ಇಲ್ಲಿ ತಾನು ಬಟ್ಟೆ ಹೋಗಿದ್ರೆ ಗಂಡ ಐರನ್ ಮಾಡೋದು, ಫಿಲಿಮ್ಗೆ ಹೋಗೋದು, ದೇವಸ್ಥಾನಕ್ಕೆ ಹೋಗೋದು, ಟೀ ಕುಡ್ಕೊಂಡು ಬರೋದು, ಆನಂತರ ಹೋಟೆಲ್ಗೆ ಹೋಗೋದು, ಅಲ್ಲಿ ತಿನ್ನೋದು, ಜೊತೆಗೆ ಹೀಗೆ ಸಣ್ಣ ಪುಟ್ಟ ಆಸೆಗಳು, ಬೈಕ್ ಓಡಿಸ್ಬೇಕು ಅಂತಕ್ಕಂಥದ್ದು, ಒಂದು
ಕಾರ್ ತೊಗೋಬೇಕು, ಮನೆ ಕಟ್ಟಿಸ್ಬೇಕು ಕಷ್ಟಪಟ್ಟು, ಹೀಗೆ ಸಾಕಷ್ಟು ಸಣ್ಣ ಪುಟ್ಟ ಆಸೆಗಳು, ದೊಡ್ಡ ದೊಡ್ಡ ಆಸೆಗಳು, ಅದನ್ನು ಕಷ್ಟಪಟ್ಟು ಈಡೇರಿಸ್ಕೊಳ್ಳೋದು, ಇದೇ ರೀತಿಯಾಗಿ ಸಾಕಷ್ಟು ಆಸೆಗಳನ್ನ ಹೇಳ್ಕೋತಾರೆ. ಬಟ್ ಇದೆಲ್ಲವನ್ನ ಕೂಡ ಈಡೇರಿಸೋದಕ್ಕೆ ಗೌತಮಿಂದ ಆಗತ್ತಾ ಅಂತ ಭೂಮಿ ಅನ್ಕೋತಾರೆ. ಬಟ್ ಗೌತಮ್ ಯಾವುದನ್ನು ಕೂಡ ಈಡೇರಿಸದೆ ಬಿಡುವುದಿಲ್ಲ. ಪ್ರತಿಯೊಂದನ್ನು ಕೂಡ ಇಲ್ಲಿ ಭೂಮಿಗೋಸ್ಕರ ಗೌತಮ ಎಲ್ಲ ಆಸೆಯನ್ನು ಕೂಡ ಪೂರೈಸೋಕೆ ಟ್ರೈ ಮಾಡ್ತಿದ್ದಾರೆ. ಫೈನಲಿ ಗೌತಮ ಭೂಮಿಯ ಎಲ್ಲ ಆಸೆಗಳನ್ನು ಫುಲ್ಫಿಲ್ಲನ್ನು ಕೂಡ ಮಾಡಿಸೋದ್ರ ಮುಖಾಂತರ ತದನಂತರ ಇಲ್ಲಿ ಭೂಮಿಯನ್ನು ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಅಂತ ಹೇಳಿ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾರೆ. ಮನೇಲಿ ಯಾರಿಗೂ ಕೂಡ ಗೊತ್ತಿಲ್ಲ ಭೂಮಿ ಟ್ರೀಟ್ಮೆಂಟ್ಗೆ ಹೋಗ್ತಿದ್ದಾರೆ ಅಂತ, ಜಸ್ಟ್ ಗೊತ್ತಿರೋದು ಮಲ್ಲಿಗೆ ಮಾತ್ರ. ಹಾಗಾಗಿ ಇಲ್ಲಿ ಮಲ್ಲಿಗೆ ಹೇಳಿ ಮಕ್ಕಳನ್ನು ನೋಡ್ಕೊಳ್ಳಿ ಅಂತ ತಿಳಿಸಿ ಗೌತಮ್ ಭೂಮಿಯನ್ನು ಕರ್ಕೊಂಡು ಹಾಸ್ಪಿಟಲ್ಗೆ ಬಂದು ಅಡ್ಮಿಟ್ ಮಾಡಿಸ್ತಾರೆ. ಆ ಕಡೆ ಭೂಮಿಗೆ ಧೈರ್ಯವನ್ನು ನೀಡ್ತಾರೆ. ಬಿಕಾಸ್ ಇಲ್ಲಿ ಆಲ್ರೆಡಿ ಡಾಕ್ಟರ್ ಹೇಳಿದ್ರು, ನಾವು 90% ಗುಣ ಬಾರಿಸ್ಬೋದು, 90% ಆಗದೆ ಕೂಡ ಇರುವುದಿಲ್ಲ. ಬಟ್ ನಮ್ಮ ಟ್ರೀಟ್ಮೆಂಟ್ ಮೆಡಿಕೇಶನ್ಸನ್ನು ನಾವು ಕೊಡ್ತೀವಿ, ಬಟ್ ಫಾಲೋ ಅಪ್ ನೀವು ಮಾಡಬೇಕಾಗುತ್ತೆ. ಜೊತೆಗೆ ಅದಕ್ಕೆ ನೀವು ಮುಖ್ಯವಾಗಿ ರೆಸ್ಪಾಂಡ್ ಮಾಡಬೇಕಾಗತ್ತೆ. ರೆಸ್ಪಾಂಡ್ ಮಾಡದೇ ಇದ್ದರೆ ಖಂಡಿತವಾಗ್ಲೂ ಕೂಡ ನಾವು ಯಾವುದೇ ರೀತಿಯಲ್ಲಿ ಏನೇ ಮೆಡಿಸಿನ್ ಕೊಟ್ಟರು ಕೂಡ ಅದು ಸಾಧ್ಯ ಆಗೋದಿಲ್ಲ. ಅದೇ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ, ನಿಮ್ಮ ರೆಸ್ಪಾಂಡಿಂಗ್ ಕರೆಕ್ಟಾಗಿರಬೇಕು. ನೀವು ರೆಸ್ಪಾಂಡ್ ಕರೆಕ್ಟಾಗಿ ಮಾಡಿದ್ರೆ ಖಂಡಿತ ನಿಮ್ಮ ಬದುಕೋ ದಿನಗಳು ಮತ್ತಷ್ಟು ಮುಂದೆ ಹೋಗ್ತಾನೆ ಇರುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಮತ್ತಷ್ಟು ದಿನ ಬದುಕಬಹುದು. ನಿಮ್ಮ ಲೈಫ್ ಟೈಮ್ ಸ್ಪಾನ್ ಅಂತಕ್ಕಂಥದ್ದು ತುಂಬಾ ದೀರ್ಘವಾಗುತ್ತೆ ಅಂತ ಹೇಳ್ತಾರೆ. ಇದರಿಂದಾಗಿ ಭೂಮಿ ಕೂಡ ಒಂದು ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಗೌತಮ ವಿಶ್ವಾಸವನ್ನು ತುಂಬಿದ್ದಾರೆ. ಮೊದಲು ಭೂಮಿಗೂ ಕೂಡ ವಿಶ್ವಾಸ ಇರಲಿಲ್ಲ. ಖಂಡಿತ ನಾನು ಸತ್ತು ಹೋಗ್ತೀನಿ, ಸಾಯ್ಗೂ ಮೊದಲು ನನ್ನ ಎಲ್ಲ ಜವಾಬ್ದಾರಿಯನ್ನು ಅವ್ರವ್ರಿಗೆ ವಹಿಸಿ ಕೊಡಬೇಕು, ಅದನ್ನು ಕರೆಕ್ಟಾಗಿ ಹ್ಯಾಂಡಲ್ ಮಾಡಬೇಕು ಅಂದ್ಕೊಂಡಿದ್ರು. ಗೌತಮ್ ಟ್ರೀಟ್ಮೆಂಟ್ಗೆ ಒಪ್ಸಿದ್ರು ಕೂಡ ಭೂಮಿ ಒಪ್ಕೊಂಡಿರಲಿಲ್ಲ. ಬಟ್ ಆ ನಂತರ ಗೌತಮ್ ಆತ್ಮವಿಶ್ವಾಸವನ್ನು ತುಂಬಿದ ಮೇಲೆ ಭೂಮಿಯೇ ಅದನ್ನು ಒಪ್ಕೋತಾರೆ. ಫೈನಲಿ ಮೆಡಿಕೇಷನ್ಗೆ ಸರಿಯಾಗಿ ಸ್ಪಂದಿಸಬೇಕಾಗಿದೆ, ಮೆಡಿಕೇಷನಲ್ಲಿ ಇರಬೇಕಾಗಿದೆ, ಮೆಡಿಸಿನ್ಸ್ಗೆ ಸರಿಯಾಗಿ ಸ್ಪಂದಿಸಬೇಕಾಗಿದೆ ಭೂಮಿ. ಹಾಗಾಗಿ ತುಂಬ ಚೆನ್ನಾಗಿ ಭೂಮಿ ಮೆಡಿಸಿನ್ಗೆ ಸ್ಪಂದಿಸ್ತಿದ್ದಾರೆ. ಆ ಒಂದು ಕೀಮೋಥೆರಪಿ ತುಂಬ ಅಂದರೆ ತುಂಬಾ ಕಠಿಣ ತರವಾದದ್ದು. ಅದನ್ನು ನಿಜವಾಗ್ಲೂ ಫೇಸ್ ಮಾಡೋದೇ ತುಂಬ ಕಷ್ಟ ಆಗುತ್ತೆ, ಅಷ್ಟು ಪೇನ್ ಬರುತ್ತೆ. ಆದರೂ ಕೂಡ ತನ್ನ ಗಂಡ ಮಕ್ಕಳು ಮನೆಗೋಸ್ಕರ ಇಲ್ಲಿ ಭೂಮಿ ಎಲ್ಲವನ್ನ ಕೂಡ ಸಹಿಸ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಇದರ ನಡುವೆ ಜಯದೇವ ಪೊಲೀಸ್ ಸ್ಟೇಷನ್ಗೆ ಇಲ್ಲಿ ಇದ್ದ ಅನ್ನೋ ವಿಷಯ ಶಕುಂತಲಾಗೆ ಗೊತ್ತಾಗಿದೆ ತಡ. ಅದಕ್ಕೆ ಕಾರಣ ಮಲ್ಲಿ ಅನ್ನೋ ವಿಷಯ ತಿಳಿದಿದೆ. ಮಲ್ಲಿಯ ಮುಂದೆ ಬಂದು ನಿಂತಂಥ ಶಕುಂತಲ ತನ್ನ ನಿಜ ಬಂಡವಾಳ ಏನು ಅನ್ನೋದನ್ನು ಮಲ್ಲಿ ಮುಂದೆ ರಿವೀಲ್ ಮಾಡ್ತಾರ, ಏನಾಗುತ್ತೆ. ಜೊತೆಗೆ ಇಲ್ಲಿ ಜಯದೇವ್ ಕೆಂಡವಾಗಿದ್ದಾರೆ. ಮಲ್ಲಿ ವಿರುದ್ಧವಾಗಿ ಮೊದಲೇ ಹೇಳಿದರು ಈ ಮಲ್ಲಿ ಕಥೆಯನ್ನು ಮೊದಲು ಮುಗಿಸ್ಬೇಕು ಅಂತ. ಬಟ್ ಶಕುಂತಲಾನೇ ಅದನ್ನು ತಡೆದಿದ್ರು. ನಾವು ಪದೇ ಪದೇ ಆ ತಪ್ಪನ್ನು ಮಾಡಬಾರ್ದು, ಈ ಬಾರಿ ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಆಗಬಾರ್ದು ಅಂತ. ಅದೇ ಕಾರಣಕ್ಕೋಸ್ಕರನೇ ಮಲ್ಲಿ ವಿಷಯದಲ್ಲಿ ತುಂಬಾ ತಾಳ್ಮೆಯಿಂದ ಇದ್ದಂಥ ಜಯದೇವ್ ಇವತ್ತು ತಾಳ್ಮೆ ಕಳ್ಕೊಳ್ಳೋ ಸಮಯ ಬಂದಿದೆ. ತನ್ನನ್ನೇ ಜೈಲಿಗೆ ಹಾಕ್ತಂಥ ಮಲ್ಲಿ ಕಥೆಯನ್ನೇ ಮುಗಿಸ್ತೇನೆ, ಯಾವುದೇ ಕಾರಣಕ್ಕೂ ಕೂಡ ಆಕೆಯನ್ನು ಉಳಿಸೋದಿಲ್ಲ ಅಂತ ಹೇಳಿ ಶಕುಂತಲಾ ಬಳಿ ಹೇಳೋದ್ರ ಮುಖಾಂತರ ಜಯದೇವ ಗೌತಮ್ ಮನೆಗೆ ಎಂಟ್ರಿ ಕೊಟ್ಟಿದ್ದೆ ಮಲ್ಲಿಯನ್ನು ತರಾಟಕ್ಕೆ ತಗೋತಿದ್ದಾರೆ. ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೀಕ್ಷಣೆ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.